ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ಕನ್ನಡ ಚಿತ್ರರಂಗ, ನಾನು ಆವಾಗಲೂ ಹೇಳ್ತಿದ್ದೆ, ಯಾವುದೋ ಒಂದು ಘಟನೆ ಆದಾಗ ಯಾರೂ ಸಪೋರ್ಟ್ ಬರಲ್ಲ, ಯಾರು ಇದಾಗಲ್ಲ. ಇವತ್ತು ಇಡೀ ಕನ್ನಡ ಚಿತ್ರರಂಗ ಅಂದರೆ ಮಕ್ಕಳ ಪ್ರತಿಯೊಬ್ಬರು ಕೆ ಡಿ ಸಿನಿಮಾದ ಬಗ್ಗೆ, ಹೀರೋಯಿನ್ಸ್ಗಳು, ಹೀರೋಗಳು, ನಮ್ಮ ಡೈರೆಕ್ಟರ್ಸ್ಗಳು, some ಪೊಲಿಟಿಷಿಯನ್ಸ್ಗಳು ಎಲ್ಲರೂ ಪ್ರತಿಯೊಬ್ಬರೂ ಈ ಸಿನಿಮಾ ಬಗ್ಗೆ ಪ್ರತಿಯೊಬ್ಬರೂ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ನಾನು ಇನ್ಸ್ಟಾ ಆಗಲಿ ಟ್ವಿಟರ್ಸ್ ಎಲ್ಲ ನೋಡಿದಾಗ ಎಲ್ಲರೂ ವಿಶ್ ಮಾಡ್ಯಾರೆ. ಎಲ್ಲರೂ ಭಟ್ರು, ಸೂರ್ಯವರು, ಅಶ್ವಿನಿ ಮೇಡಮ್, ಪುನೀತ್ ರಾಜ್ಕುಮಾರ್, ಅಶ್ವಿನಿ ಮೇಡಮ್ ಅವರು, ಪ್ರತಿಯೊಬ್ಬರು, ಒಬ್ಬರು ಅಂತ ಇಲ್ಲ, ಪ್ರತಿಯೊಬ್ಬರು ಇದು ಮಾಡ್ಯಾರೆ. ನನಗೆ ನಿಜವಾಗ್ಲೂ ಖುಷಿ ಆಯಿತು. ಇಂಡಸ್ಟ್ರಿ ಒಂದು ಇದಿದೆ, ಒಳ್ಳೆ ವಿಷಯಕ್ಕೆ ಅಂದಾಗ ಎಲ್ಲರೂ ಒಂದಿದ್ದಾರೆ, ಸಪೋರ್ಟ್ ಮಾಡ್ತಾರೆ ಅಂತ. ಸೊ ಅಷ್ಟು ಮಟ್ಟಿಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಅದೊಂದು ಹ್ಯಾಪಿ. ಆ್ಯಂಡ್ ಸುಮಾರು ದಿನ ಆದಮೇಲೆ ನರ್ತಕಿ ಸಂತೋಷ್ 2 ಥಿಯೇಟ್ರೂ ರಿಲೀಸ್ ಆಗಿದೆ ಇಲ್ಲಿ. ಅದೊಂದು ನನಗೆ ಭಾಳ ಹೆಮ್ಮೆ. ಅದು 2 ಥಿಯೇಟ್ರು ಫುಲ್ ಹೋಗ್ತಾ ಇದೆ. ಆಮೇಲೆ ಎಂಟೈರ್ ಕರ್ನಾಟಕ ಪೂರಾ ಅದ್ಭುತವಾಗಿ ಸಿನಿಮಾ ನೋಡ್ತಿದ್ದಾರೆ. ಕೆಲವರು ಹೇಳ್ತಾರೆ ಪ್ರೇಮ್ ಬ್ಯಾಕ್ ಅಂತಾರೆ. ಏನು ಬ್ಯಾಕ್? ನಾನು ಆಲ್ರೆಡಿ ಇಲ್ಲೇ ಇದ್ದೀನಿ, ಕರ್ನಾಟಕದಲ್ಲೇ ಇದ್ದೀನಿ. ಪ್ರೇಮ್ ಎಲ್ಲೂ ಹೋಗಿಲ್ಲ, ಪ್ರೇಮ್ ಬ್ಯಾಕ್ ಅಂತಾರೆ. ಅದು ಅಷ್ಟರ ಮಟ್ಟಿಗೆ ಅವ್ರ ಇಷ್ಟ ಆಯಿತು. ಸೊ ಗೊತ್ತಿಲ್ಲ, ಸೊ